ಬೇಕು ಇವತ್ತಿನ ನನ್ನ ಬರ್ಡೇ ಡ್ರೆಸ್ 25th ಬರ್ಡೇ ಡ್ರೆಸ್ ನಾನು ಮಾಡ್ಬಿಡ ಸಣ್ಣ ಮಾಡ್ಬಿಡ ನೀನು ಮಾಡ್ಕೋ ಶುಭಾಶಯಗಳು ಚಂದನ ಅವರೇ. ಚಾಮುಂಡೇಶ್ವರಿ ಕಾಪಾಡಲಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎದ್ದಿದ್ದೆ ಲೇಟು, ಇವಾಗಷ್ಟೇ ಎದ್ದೆ. ಇವತ್ತು ನನ್ನ ಬರ್ಡೇ, ಫುಲ್ ಎಕ್ಸೈಟೆಡ್ ಇದ್ದೀನಿ ಬಿಕಾಸ್ 25th ಬರ್ಡೇ ಅಲ್ಲ, ಅದಕ್ಕೆ ಇವತ್ತು ಪಡ್ಡು ಗೈಸ್. ನನ್ನ ಬರ್ಡೇ ದಿನವೇ ಪಡ್ಡು ಮಾಡಿಬಿಟ್ಟಿದ್ದಾರೆ. ಲೇಟಾಗಿ ಎದ್ದಿದ್ದೆ, ಇವಾಗ ಹೋಗಿ ತಿಂಡಿ ಹಾಕ್ಕೊಂಡು ಬಂದೆ. ಅದಾದಮೇಲೆ ಸ್ನಾನಕ್ಕೆ ಹೋಗಬೇಕು. ಸ್ನಾನಕ್ಕೆಲ್ಲ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೈಟ್ ಎಲ್ಲರೂ ಕೂಡ ವಿಶ್ ಮಾಡ್ತಿದ್ರಿಂದ ಸ್ವಲ್ಪ ಲೇಟಾಗೇ ಎದ್ದೆ. ಆ್ಯಂಡ್ ಇವತ್ತು ನಾನು ಲೀವಲ್ಲಿ ಕೂಡ ಇದ್ದೆ. ಹಂಸು, ನಾನು, ನನ್ನ ತಮ್ಮ ಎಲ್ಲರೂ ಕೂಡ ಆಫ್ಟರ್ನೂನು ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ನಾನು ಸ್ವಲ್ಪ ನಿಧಾನಕ್ಕೆ ರೆಡಿ ಆಗ್ಬೋದು ಅಂತ ರೆಡಿ ಆಗ್ತಿದ್ದೆ. ಸ್ನಾನ ಎಲ್ಲ ಆಯಿತು. ನನ್ನ ತಂಗಿ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸ್ಕಿನ್ ಎಲ್ಲ ಮಾಯ್ಶ್ಚರೈಸ್ ಮಾಡಿದ್ದೀನಿ. ಅವಳು ಬಂದಮೇಲೆ ರೆಡಿ ಆಗಬೇಕು. ಇವತ್ತಿನ ನನ್ನ ಬರ್ಡೇ ಡ್ರೆಸ್ 25th ಬರ್ಡೇ ಡ್ರೆಸ್ ನಿಮಗೆ ತೋರಿಸೋದಾದರೆ ಈಗ ಗೈಸ್, ಈ ಸಲ ಆ್ಯಕ್ಚುಲಿ ನನ್ನ ತಂಗಿನೇ ಚೂಸ್ ಮಾಡಿರೋದು. ಪ್ರತಿ ಸಲ ನಾನೇ ಚೂಸ್ ಮಾಡ್ಕೊತಿದ್ದೆ. ಸತಿ ನಾನು ಬ್ರೌನ್ ಕಲರ್ ಕೊಂಡ್ಕೊಂಡಿದ್ದೆ, ಇಲ್ಲ ಪರ್ಪಲ್ ಕಲರ್ ಚೆನ್ನಾಗಿದೆ ಅನಿಸ್ತು ನನಗೆ. ಆ್ಯಂಡ್ ತುಂಬ ಜನ ವಿಶ್ ಮಾಡ್ತಾಯಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ. ಈಗ ಹೊಸ ಕಂಪ್ನಿಗೆ ಹೋಗಿರೋದಕ್ಕೂ ತುಂಬ ಫ್ರೆಂಡ್ಸ್ಗಳಾಗಿದ್ದಾರೆ, ಕಲೀಗ್ಸ್ಗಳು, ಹಳೆ ಫ್ರೆಂಡ್ಸ್ಗಳೆಲ್ಲ ವಿಶ್ ಮಾಡ್ತಿದ್ದಾರೆ. ನನ್ನ ಫ್ರೆಂಡ್ಸ್ಗಳು, ಅಪ್ಪ ಅಮ್ಮ, ನನ್ನ ತಂಗಿ, ನನ್ನ ಕಸಿನ್ಸು ಎಲ್ಲರೂ ಕೂಡ ತುಂಬಾ ಖುಷಿ ಆಗ್ತಿದೆ. ನೇಲ್ ಪಾಲಿಶ್ ಹಚ್ಚಬೇಕು ಗೈಸ್, ಚೇಂಜ್ ಮಾಡಿಲ್ಲ. ನನ್ನ ತಂಗಿ ಬರೋವರೆಗೂ ಚೇಂಜ್ ಮಾಡ್ತಾ ಇರ್ತೀನಿ. ಅವಳು ಬಂದಮೇಲೆ ಡ್ರೆಸ್ ಮ್ಯಾಚಿಂಗ್ ಹೀಲ್ಸ್ನ ನಾನು ಆರ್ಡ್ರ್ ಮಾಡಿದ್ದೆ, ಬಟ್ ಅದು ಬರಲೇ ಇಲ್ಲ. ನಾನು ವೆಯ್ಟ್ ಮಾಡ್ತಾನೆ ಇದ್ದೆ. ಸೊ ಲಾಸ್ಟ್ ಆಪ್ಷನ್ ನಾನು ಝೆಪ್ಟೋದಲ್ಲಿ ಆರ್ಡ್ರ್ ಮಾಡ್ಕೊಬೇಡೋಣ, ಬರಲಿಲ್ಲ ಅಂತ ಅಂದರೆ ಅಂದ್ಬಿಟ್ಟು ಆರ್ಡ್ರ್ ಮಾಡಿಕೊಂಡೆ. ಆ್ಯಂಡ್ ಟ್ರಾನ್ಸ್ಪರೆಂಟ್ ಹೀಲ್ಸ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಇತ್ತು, ಬಟ್ ಏನು ಮಾಡೋದು ಅಂದ್ಬಿಟ್ಟು ಲಾಸ್ಟ್ ಅಷ್ಟಲ್ಲಿ ತೊಗೊಂಡ್ಬಿಟ್ಟೆ. ಪುಟಾಣಿ ಕೇಕೆ ತಗೋ, ಪುಟಾಣಿ ಕೇಕೆ ಸಾಕು. ನಿಮ್ಗೆ ಯಾವ ಕೇಕ್ ಬೇಕು ಚೂಸ್ ಮಾಡಿ, ಅದು ಆರ್ಡರ್ ತೊಗೊಳ್ತೇನೆ. ಆನ್ ದ ವೇ ಹೋಗ್ತಾನೆ ನಾವು ಕೇಕ್ನ ತೊಗೊಂಡು ಹೋದ್ವಿ. ಆ್ಯಂಡ್ ನನ್ನ ತಮ್ಮಂಗೆ ಡೈರೆಕ್ಟ್ ಅಲ್ಲಿಗೆ ರೆಸ್ಟೋರೆಂಟ್ಗೆ ಲೊಕೇಶನ್ ಕಳಿಸಿದ್ದೆ ಬರೋದಕ್ಕೆ. ನಾವಿವತ್ತು ಹೋಗ್ತಾ ಇರೋ ರೆಸ್ಟೋರೆಂಟ್ ಬಂದು ಊರು ರೆಸ್ಟೋರೆಂಟ್, JP ನಗರಲ್ಲಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಫಸ್ಟಿಗೆ ಹೋದ ತಕ್ಷಣ ನಾವು ಗೊತ್ತಲ್ಲ, ನಾನು ಮಾಡ್ಬಿಡ ಸಣ್ಣ ಮಾಡ್ಬಿಡ ನೀನು ಮಾಡ್ಕೋ, ನಾನು ಮಾಡ್ಬಿಡ. ಪ್ಲೀಸ್ ಸಕ್ಕದಾಗಿದೆಲ್ಲ. ಅವಳೇನು ಮಾಡಬೇಡ ಅಂತಾಳೆ, ಅದನ್ನ ನಂಗೆ ಮಾಡೋಕ್ಕೆ ಇಷ್ಟ. ಈ ಕ್ಲಿಪ್ನ ಅವಳು ಆ್ಯಡ್ ಮಾಡಿರಲ್ಲ ಅಂದ್ಕೊಂಡಿರ್ತಾಳೆ, ಬಟ್ ನಾನು ಅದನ್ನ ಆ್ಯಡ್ ಮಾಡಿದ್ದೀನಿ. ಸೊ ಎಲ್ಲ ರೆಡಿ ಆದಮೇಲೆ ನನ್ನ ತಮ್ಮ ಬಂದ. ಇಲ್ಲ ಆಂಬಿಯನ್ಸ್, ನಾನು ಇಲ್ಲಿ ಕಡೆ ಅಂದ್ಕೊಂಡೆ. ಅಂದರೆ ನನ್ನ ವೇಲ್ ತೆಗಿತೆ. ನಾನು ಫೋಟೋ ತೆಗೆದಿದ್ದೀನಿ, ಈ ಥರ ಕಾಣಿಸ್ತೀನಿ. ಹಾಂ, ಸಕಲ ಬಂದೈತೆ. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ, 25th ಬರ್ಡೇ ಗೈಸ್. ಹ್ಯಾಪಿ ಬರ್ಡೇ ಟು ಯು. ಸೊ ಕೇಕೆಲ್ಲ ಕಟ್ ಮಾಡಿದಾದ್ಮೇಲೆ ಎಲ್ಲರೂ ಮಾತಾಡಿಕೊಂಡು ತಿಂದ್ಕೊಂಡು ಫೋಟೋಶೂಟ್ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಎಲ್ಲನೂ ಮಾಡ್ಕೊಂಡ್ವಿ. ನನಗೆ ಏನೇನೋ ಇರುತ್ತೆ, ಅದನ್ನೆಲ್ಲ ಮಾಡಬೇಕು. ಫಿಟ್ ಚೆಕ್ ಆಗಿರ್ಬೋದು, ಕೆಲವೊಂದೆಲ್ಲ ರೀಲ್ಸ್ ಎಲ್ಲ ಮಾಡಬೇಕು ಅಂದ್ಕೊಂಡಿರ್ತೀನಿ. ಏನೋ ಮಾಡೋಕ್ಕೆ ಹೋಗ್ತೀನಿ, ಏನೇನೋ ಆಗಿಬಿಡುತ್ತೆ. ಬಟ್ ಆದಷ್ಟು ನನ್ನ ತಂಗಿ ಕವರ್ ಮಾಡಿಕೊಡ್ತಾಳೆ. ಬಿಕಾಸ್ ನೀವು ನನ್ನ ಬ್ಲಾಗಲ್ಲಿ ನೋಡ್ತಿರ್ತೀರ ನನಗೆ ಎಷ್ಟು ಫೋಟೋಸ್ ಮತ್ತು ವೀಡಿಯೋಸ್ ಅಡಿಕ್ಟೆಡ್ ಅಂತ. ಸೊ ಆದಷ್ಟು ಕವರ್ ಮಾಡಿಕೊಟ್ಟಿದ್ದಾಳೆ. ಆ್ಯಂಡ್ ಎಲ್ಲ ವೀಡಿಯೋಸ್ನು ಇನ್ಸ್ಟಾದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ರೀಲ್ಸ್ನು ಕೂಡ. ಬರ್ಡೇ ವ್ಲಾಗೆ ಸ್ವಲ್ಪ ಡಿಲೇ ಆಯಿತು ನಂದು ಅಪ್ಲೋಡ್ ಮಾಡುವಂಥದ್ದು. ನಾನೇ ತೆಗಿಲ್ಲ. ನಿಜವಾಗ್ಲೂ ಬ್ಯೂಟಿಫುಲ್ ಗರ್ಲ್ ಇಂದ ವರ್ಲ್ಡ್ ಥರ. ನಂದು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡಾದ್ಮೇಲೆ ಅವ್ರಿಗೆ ಫೋಟೋಸ್ ತಗೊಟ್ಟೆ. ಆ್ಯಂಡ್ ಅಲ್ಲಿ ನನ್ನ ತಮ್ಮಂಗೂ ಕೂಡ ನನ್ನ ತಂಗಿ ತೆಗಿತಿದ್ದಾಳೆ. ಅದ್ರ ನಡುವೆ ನಾನು ಹಂಗೆ ಒಂದು ಫಿಟ್ ಚೆಕ್ ಮಾಡೋಣ ಅಂತ, ಹೇಗೆ ಕಾಣಿಸ್ತಿದ್ದೀನಿ ಅಂತ ಮಾಡಿ ಎಲ್ಲರದು ಮುಗಿಸ್ಕೊಂಡಾದ್ಮೇಲೆ ನಾವು ಕೂಡ ಹೊರಟ್ವಿ. ಆ್ಯಂಡ್ ಫೈನ್ಲಿ ಸಂಜೆ ಅವರು ಕೂಡ ಹೊರಟ್ರು. ಆ್ಯಂಡ್ ಹೋಗ್ತಾ ನಾನು ಅವ್ರನ್ನ ಡಾಮಿನೋಸು ಕರ್ಕೊಂಡು ಹೋಗಿದ್ದೆ. ನನಗಂತೂ ಫುಲ್ ಆಗಿಬಿಟ್ಟಿತ್ತು, ಬಟ್ ಅವರಿಗೆ ಪಿಜ್ಜಾನ ಆರ್ಡ್ರ್ ಮಾಡಿದೆ. ಸರಿ ಆಂಟಿ, ಆಯಿತು, ತಿಂತಿದ್ದೀವಿ, ಆಮೇಲೆ ಮಾಡ್ತೀವಿ ಕಾಲು. ನಿಮ್ಮಮ್ಮ ಸರಿ ಆಯಿತು, ಬಾಯ್. ತಗೊಳ್ಳೋ. ಡೈಲಿ ಕೆಲ್ಸಕ್ಕೆ ಹೋಗೋದು ಬರೋದು ಇದ್ದೇ ಇರುತ್ತೆ. ಅದ್ರ ನಡುವೆ ಈ ಥರ ಒಂದು ಬರ್ಡೇಸ್ ಬರ್ತಿದೆ, ನಾವೆಲ್ಲರೂ ಕೂಡ ಜೊತೆಗೆ ಸೇರ್ತಿದ್ದೀವಿ, ಈ ಥರ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ಅನ್ನೋ ಒಂದು ಫೀಲೇನೇ ಬೇರೆ. ನಂಗೆ ಟೈಟು
ಹುಷಾರಾಗಿ ಹೋಗಿ. ನನ್ನ ತಂಗಿ ತಮ್ಮ ಹೋಗಿದ್ದು ಸ್ವಲ್ಪ ಹೊತ್ತಿಗೆ ತುಷಾರ್ ಬಂದರು. ಅವರೂ ಕೂಡ ವರ್ಕ್ ಮುಗಿಸ್ಕೊಂಡು ಬಂದಿದ್ದರು. ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಇಬ್ಬರು ಕೂಡ ಮೀಟ್ ಆಗಿದ್ದು. ಐ ಥಿಂಕ್ ಲಾಸ್ಟ್ ನನ್ನ 3rd ಸೆಮ್ ಎಕ್ಸಾಮ್ ಮುಗ್ದಾಗ್ಲೇ ಇಬ್ಬರು ಮೀಟ್ ಆಗಿದ್ದು. ಮೀಟ್ ಮಾಡಬೇಕು ಅನ್ಕೊತಾ ಇದ್ವಿ, ಆಗ್ತಾನೆ ಇರಲಿಲ್ಲ. ಫೈನಲಿ ಇವತ್ತು ಎಷ್ಟೇ ಲೇಟ್ ಆದರೂ ಬಂದೇ ಬರ್ತೀನಿ ಅಂತ ಬಂದರು. ಮತ್ತು ಸಮಾಚಾರ? ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ಏನಿಲ್ಲ, ಶುಭಾಶಯಗಳು ಚಂದನ ಅವರೇ. ಥ್ಯಾಂಕ್ ಯು ಸೋ ಮಚ್. ಚಾಮುಂಡೇಶ್ವರಿ ಹುಷಾರಾಗಿ ಹೋಗಿ, ಕೊಟ್ಟು ಕಾಪಾಡಲಿ. ಹುಷಾರಾಗಿ ಹೋಗಿ. ಥ್ಯಾಂಕ್ ಯು ಸೋ ಮಚ್. ಹೋದ್ಮೇಲೆ ಕಾಲ್ ಮಾಡಿ. ಶ್ಯೂರ್. ಥ್ಯಾಂಕ್ ಯು ಸೋ ಮಚ್. ಹುಷಾರು, ಮೆಟ್ರೋದಲ್ಲೇ ಹೋಗಿ. ಬಾಯ್. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಇದ್ರು. ನನಗಂತೂ ಬರ್ಡೇ ಔಟ್ಫಿಟ್ನ ರಿಮೂವ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಇಟ್ಸ್ ಫೈನ್ಲಿ ನನ್ನ ಬರ್ಡೇ ಕಂಪ್ಲೀಟ್ ಆಗಿದೆ. ಇವತ್ತು ಫುಲ್ ಡೇ ಒಂಥರ ಹ್ಯಾಪಿ ಡೇ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಆಗಿರ್ಬೋದು, ನನ್ನ ತಂಗಿ, ನನ್ನ ತಮ್ಮ, ಎಲ್ಲರ ಜೊತೆನೂ ಯಾರೆಲ್ಲ ನಾನು ವಿಶ್ ಮಾಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾರೆಲ್ಲ ವಿಶ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಿ ಅವ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ಹೀಗೆ ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದರೂ ಬಂದು ಹಾಗೆ ವಿಡಿಯೋ ನೋಡ್ಕೊಂಡು ಹೋಗ್ತಿರ್ತೀರಲ್ಲ ಅವ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ಅದ್ರ ಜೊತೆಗೆ ನನಗೆ ಜೆನ್ಯೂನಾಗಿ ಇಷ್ಟಪಡೋವಂಥ ತುಂಬ ಜನ ಇರ್ತೀರಾ, ಅಂಥವ್ರಿಗೆ ನಾನು ಯಾವತ್ತೂ ಕೃತಜ್ಞಳಾಗಿರ್ತೀನಿ ಗೈಸ್. ಬಿಕಾಸ್ ಎಷ್ಟೊಂದು ಸತಿ ನಮ್ಗೆ ಗೊತ್ತಿರೋರ್ಗಿಂತ ಎಲ್ಲೋ ಗೊತ್ತಿಲ್ಲದಿರೋರೇ ನಮ್ಮನ್ನ ಆಲ್ವೇಸ್ ಸಪೋರ್ಟ್ ಮಾಡ್ತಾ ಬರ್ತಾರೆ. ಸೊ ಅವ್ರಿಗೆ ನಾನು ಯಾವತ್ತೂ ಕೃತಜ್ಞಳು ಅಂತ ಹೇಳ್ತಾನೆ ಇರ್ತೀನಿ ನಿಮಗೆ. ಸೊ ಐ ಹೋಪ್ ನನ್ನ ಬರ್ಡೇ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಾಗಿದ್ದು ನನ್ನ 25th ಬರ್ಡೇಯ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸಿ ಯು ಸೂನ್. ಬಾಯ್.